ನಾವು ಮಲೆನಾಡಿನಲ್ಲಿ ರೈಸನ್ನೇ ಹೆಚ್ಚಾಗಿ ಬಳಸೋದು. ಯಾವ ರೈಸ್ ಬಳಸಿದ್ರೆ ಒಳ್ಳೆಯದು ಅಂತ. ಸೊ ಅಕ್ಕಿನಲ್ಲಿ 4-6 ರೀತಿ ಇದೆ. ಒಂದು ಪಾಲಿಷ್ ಮಾಡದೇ ಇರೋ ಅಕ್ಕಿ, ಇನ್ನೊಂದು ಕುಚ್ಚಲಕ್ಕಿ, ಇನ್ನೊಂದು ಅವಲಕ್ಕಿ, ಅಕ್ಕಿದು ಅದು ಅಕ್ಕಿ ವಿಧಾನನೇ. ಆಮೇಲೆ ಡಬಲ್ ಪಾಲಿಶ್ ಅಕ್ಕಿ, ಬುಲೆಟ್ ರೈಸು, ಆಮೇಲೆ ಕೆಂಪಕ್ಕಿ, ಆಮೇಲೆ ರಾಜಮುಡಿ ಅಕ್ಕಿ, ಈ 4-6 ರೀತಿ ಇದೆ. ಸೊ ನೀವು ಟ್ರೆಡಿಷನಲ್ ಆಗಿ ಯಾವ್ದು ಬಳಸ್ತಾ ಇದ್ದೀರಾ? ಈ ಕರಾವಳಿಯವರು ಸಹಜವಾಗಿ ಕುಚ್ಚಲಕ್ಕಿ ಬಳಸ್ತಾರೆ, ಕುಚ್ಚಲಕ್ಕಿನೇ ಬಳಸಿ. ಸೊ ಕುಚ್ಚಲಕ್ಕಿ ಯಾಕೆ ಬಳಸಬೇಕು ಅಂತಂದರೆ, ಕುಚ್ಚಲಕ್ಕಿನ ಪಾಲಿಷ್ ಮಾಡೋಕ್ಕಾಗಲ್ಲ. ಈ ಪಾಲಿಶ್ ಅಕ್ಕಿನ ಏನು ಮಾಡ್ತಾರೆ, ಭತ್ತ ಮಿಲ್ಗೆ ಹಾಕ್ತಾರೆ, ಹೊಟ್ಟು ತೆಗಿತಾರೆ, ಮತ್ತೆ ಪಾಲಿಷ್ ಮಾಡ್ತಾರೆ. ಆ ಫೈನ್ ಹೊಟ್ಟು ಅಂತ ಬರ್ತದೆ, ಅದು ತೆಗೆದು ಬಿಡ್ತಾರೆ. ಆ ಡಬಲ್ ಪಾಲಿಷ್ ಮಾಡಿದಾಗ ಹೊಟ್ಟಲ್ಲಿ ಇನ್ನಷ್ಟು ಪೌಷ್ಟಿಕಾಂಶಗಳು ಹೊರಟೋಗುತ್ತೆ. ಹೀಗಾಗಿ ಡಬಲ್ ಪಾಲಿಷ್ ಅಕ್ಕಿನಲ್ಲಿ ಕಬ್ಬಿಣಾಂಶ ಬಹಳ ಕಡಿಮೆ ಇದೆ. 100 ಗ್ರಾಮ್ ಡಬಲ್ ಪಾಲಿಷ್ ಅಕ್ಕಿನಲ್ಲಿ 0.5 ಮಿಲಿಗ್ರಾಮ್ಗಿಂತ ಕಡಿಮೆ ಕಬ್ಬಿಣಾಂಶ ಇದೆ. ನಮಗೆ ದಿನಕ್ಕೆ ಸರಾಸರಿ ಪ್ರತಿಯೊಬ್ಬರಿಗೂ ಒಂದು 20ರಿಂದ 25 ಮಿಲಿಗ್ರಾಮ್ ಅಷ್ಟು ಕಬ್ಬಿಣಾಂಶ ಬೇಕು. 100 ಗ್ರಾಮ್ ಪಾಲಿಷ್ ಅಕ್ಕಿನಲ್ಲಿ 0.5 ಮಿಲಿಗ್ರಾಮ್ಗಿಂತ ಕಬ್ಬಿಣಾಂಶ ಕಡಿಮೆ ಇದ್ದಾಗ 3 ಹೊತ್ತು ಅನ್ನನೇ ತಿಂತಾ ಇರೋರು ಪಾಲಿಷ್ ಅಕ್ಕಿನೇ ತಿನ್ನೋಕ್ಕೆ ಶುರು ಮಾಡಿದ್ರೆ ಸೊ ಕಬ್ಬಿಣಾಂಶದ ತೀವ್ರ ಕೊರತೆ ಆಗುತ್ತೆ. ಭಾಳಷ್ಟು ಜನ ಈ ಕೊರತೆ ಆಗಿರೋ ಕಬ್ಬಿಣಾಂಶನ ತರಕಾರಿ, ಹಣ್ಣುಗಳ ಮೂಲಕ, ಸೊಪ್ಪುಗಳ ಮೂಲಕ ಹೊಂದಾಣಿಕೆ ಮಾಡಿಕೊಳ್ಳಲ್ಲ. ಹೀಗಾಗಿ ಪಾಲಿಷ್ ಅಕ್ಕಿಗಿಂತ ಕುಚ್ಚಲಕ್ಕಿ ಒಳ್ಳೆಯದು. ಸೊ ಕುಚ್ಚಲಕ್ಕಿನಲ್ಲಿ ಸ್ವಲ್ಪ ಕಬ್ಬಿಣಾಂಶ ಹೆಚ್ಚಿಗೆ ಇರುತ್ತೆ ಪಾಲಿಷ್ ಅಕ್ಕಿಗಿಂತ. ಜೊತೆಯಲ್ಲಿ ವಿಟಮಿನ್ B1, B2, B3 ಇವೆಲ್ಲ ಹೆಚ್ಚಿಗೆ ಇರುತ್ತೆ. ಸೊ ಕುಚ್ಚಲಕ್ಕಿನ ಬಳಸಿ. ಕುಚ್ಚಲಕ್ಕಿ ಮಾಡೋ ವಿಧಾನ ಸಹಜವಾಗಿ ಎಲ್ಲರಿಗೂ ಗೊತ್ತೇ ಇದೆ. ಭತ್ತನ ನೆನೆಸಿ ಅದನ್ನು ಬೇಯಿಸಿ ಮಿಲ್ಗೆ ಹಾಕ್ತಾರೆ, ಹೀಗಾಗಿ ಪಾಲಿಷ್ ಆಗಲ್ಲ. ಆಮೇಲೆ ಕುಚ್ಚಲಕ್ಕಿನಲ್ಲೂ 2 ರೀತಿ ಬರುತ್ತೆ. ಅದು ದೊಡ್ಡ ಸೈಜಿಂದು, ಮಲೆನಾಡು ಎಲ್ಲ ಬಳಸ್ತಾರಲ್ಲ, ಕರಾವಳಿ, ಸೊ ದೊಡ್ಡ ಗಾತ್ರದ್ದು. ಆಮೇಲೆ ಸಣ್ಣ ಕುಚ್ಚಲಕ್ಕಿನೂ ಬರುತ್ತೆ. ಸೊ ನೀವು ಯಾವುದಾದ್ರೂ ಬಳಸ್ಕೊಳ್ಳಿ, ನಿಮ್ಮ ಟ್ರೆಡಿಷ್ನಲ್ ಯಾವ್ದು ಪ್ರಾಕ್ಟೀಸ್ ಇದೆಯೋ ಅದು ಬಳಸ್ಕೊಳ್ಳಿ. ಸೊ ಹಾಗೆಯೇ ಕೆಲವರು ಹಾಸನ ಅಥವಾ ಮಲೆನಾಡು ಕಡೆಯವರು ರಾಜಮುಡಿ ಅಕ್ಕಿ ಬಳಸ್ತಾ ಇರ್ತಾರೆ. ಅದು ನಿಮ್ಮ ಅಭ್ಯಾಸದಲ್ಲಿದ್ದರೆ ರಾಜಮುಡಿ ಅಕ್ಕಿನೇ ಬಳಸ್ಕೊಳ್ಳಿ. ಇಲ್ಲ ಅನ್ಪಾಲಿಷ್ ರೈಸ್ ಆದರೆ ಅದು ಒಳ್ಳೆಯದೇನೆ. ಯಾಕೆಂದರೆ ಪಾಲಿಷ್ ಮಾಡದೇ ಇರೋ ಅಕ್ಕಿನಲ್ಲಿ ಸಹಜವಾಗಿ ಎಣ್ಣೆ ಅಂಶನೂ ಒಳ್ಳೆಯ ಎಣ್ಣೆ ಅಂಶ ಇದೆ. ಈ ಪಾಲಿಷ್ ಮಾಡದೇ ಇರೋ ಅಕ್ಕಿನಲ್ಲಿ ರೈಸ್ ಬ್ರಾನ್ ಅಂತ ಆಯಿಲ್ ಅಂತ ಇದೆ, ಅಂತಂದರೆ ಭತ್ತದ ಹೊಟ್ಟಿನ ಎಣ್ಣೆ ಅಂತ. ಈ ರೈಸ್ ಬ್ರಾನ್ ಆಯಿಲು ಬಹಳ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಆರೋಗ್ಯಕ್ಕೆ ಒಳ್ಳೆಯ ಆಗಿರೋ ಈ ರೈಸ್ ಬ್ರಾನ್ ಆಯಿಲು ಪಾಲಿಷ್ ಮಾಡದೇ ಇರೋ ಅಕ್ಕಿನಲ್ಲಿ ಇದೆಯಲ್ಲ, ಅದನ್ನು 1.5-2 ಗ್ರಾಮ್ ಅಷ್ಟು ಅಕ್ಕಿ 100 ಗ್ರಾಮಲ್ಲಿರುತ್ತೆ. ಅದೇ ಒಂದು ಡಬ್ಬ ತಂದು ನಾವು ಹೆಚ್ಚಿಗೆ ಅನ್ಪಾಲಿಷ್ಡ್ ಹೆಚ್ಚಿಗೆ ಡಬ್ಬದಲ್ಲಿಂದ ನಾವು ರೈಸ್ ಬ್ರಾನ್ ಆಯಿಲ್ ಅಂತ ತೊಗೊಂಡಾಗ ಅದು ಹೆಚ್ಚಿಗೆ ಬಳಕೆ ಆಗೋಗುತ್ತೆ. ಅದೇ ಅಕ್ಕಿ ಮೂಲಕ ತೊಗೊಂಡ್ರೆ ಕಡಿಮೆ ಇರುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ನಾರಿನಂಶ ಇದೆ, ಕಬ್ಬಿಣಾಂಶನೂ ಹೆಚ್ಚಿಗೆ ಇದೆ. ಬಟ್ ಈ ಎಲ್ಲ ಅಕ್ಕಿ ಪ್ರಕಾರಗಳಿಗಿಂತ ಅವಲಕ್ಕಿನಲ್ಲಿ ಅತಿ ಹೆಚ್ಚು ಕಬ್ಬಿಣಾಂಶ ಇದೆ. 100 ಗ್ರಾಮ್ ಅವಲಕ್ಕಿನಲ್ಲಿ 2.5 ಮಿಲಿಗ್ರಾಮ್ ಅಷ್ಟು, 100 ಗ್ರಾಮ್ ಅವಲಕ್ಕಿನಲ್ಲಿ 5 ಮಿಲಿಗ್ರಾಮ್ ಅಷ್ಟು ಕಬ್ಬಿಣಾಂಶ ಇದೆ. ಹೀಗಾಗಿ ಕುಚ್ಚಲಕ್ಕಿ ಆದರೂ ಬಳಸ್ಕೊಳ್ಳಿ, ಅಥವಾ ಪಾಲಿಷ್ ಮಾಡದೇ ಇರೋ ಅಕ್ಕಿ ಆದರೂ ಬಳಸ್ಕೊಳ್ಳಿ, ಅಥವಾ ಅವಲಕ್ಕಿ ಆದರೂ ಬಳಸ್ಕೊಳ್ಳಿ. ಬಟ್ ಡಬಲ್ ಪಾಲಿಷ್ಡ್ ಅಕ್ಕಿನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನಮಸ್ಕಾರ.